ಮತ್ತದ ಫಡಿ 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 ಎಲ ಹಟ್ಟಿ ನೀಲವ ವ್ಯರ್ಥ ಹಾಡಲಿಲ್ಲ ಹಚ್ಚಿ ಹಾಡದ ಹಾಲ ಮತ್ತದ ಫಡಿ ಮಾರ್ಸಳಿ ಶಾಂತವಕ್ಕ ಮಾರ್ಗ ಹಾಡ್ತಾರ ಹಾರಸಿ ಬಂಡಾರ ಹುಡಿ ಹುಡಿ ಮುಗುಳ್ಯಾಳ ಸುಮಿತ್ರ ಮುಗುಳ್ನ ಕತ್ತು ಬೆಳೆಸ್ಯಾಳ ಸಿದ್ಧಾರ ಜಾಡಿ ಮನೂರು ರೇಣಕ ಮೊದಲು ಹಾಡಿತ್ತ ವಿಡಿಯೋ ಕ್ಯಾಸೆಟ್ ಸಿಡಿ ಹೌದು ಹೌದು ಯಾವ ಯಾವ ಮುಗುಳ್ಯಾಳ ಗ್ರಾಮದ ಹಾ ಸುಮಿತ್ರಕ್ಕರ ಅಪ್ಪಟ ಮನೆಗಿರ್ತಕ್ಕಂತ ಯಾರಿಪ್ಪ ಲಕ್ಷ್ಮಣಣ್ಣ ಹಾ ಚಂದು ಚಂದು ಯಾವ ತುಕಾರಾಮಣ್ಣ ಕೋಳೆ ಸಾಕಿನ ಬಾಳಿ ಗ್ರಾಮದ ಸುಮಿತ್ರಕ್ಕನ ಅಪ್ಪಟ ಮನೆಗಿರ್ತಕ್ಕಂಥ ಅವರಾದ್ರೂ ಕೂಡ ಒಂದು ಪೇಟ ಒಂದು ಹೂವಿನ ಮಾರಿ 101 ರೂಪಾಯಿ ಕಲಾ ಹಾಕಿ ಕೊಟ್ಟು ಸನ್ಮಾನ ಮಾಡಿರ್ತಾರ ಅವ್ರಿಗಾದ್ರೂ ಕೂಡ ಜಗ್ಗಲ್ ಮುತ್ತಯ್ಯ ಸಾಯಿ ಮುತ್ತಯ್ಯ ಸೋಯಿ ಮುತ್ತಯ್ಯ ಶಾಂತ ಮುತ್ತಯ್ಯ ಬರಗಲ್ ಮುತ್ತಯ್ಯ ಅಮಲಿ ಮುತ್ತಯ್ಯ ಕಮಲಿ ಮುತ್ತಯ್ಯ ದೀಪಿರಯ್ಯ ದೇವರಯ್ಯ ಇಲ್ಲಿ ವಾಸ ಮಾಡ್ತಕ್ಕಂಥ ಆದಿಶಕ್ತಿ ಅಷ್ಟೇಶ್ವರಿ ಶಿರಸಂಪತ್ ಪಾಠ ಕಾಪಾಡ ತಾಯಿ ಕುಡಿಸುವ ಸೀರೆ ತಾಯಿ ಆಗೋ ತನಕ ತಂದೆ ಕುಡಿಸುವ ಸೀರೆ ಮದುವೆ ಆಗೋ ತನಕ ತಾಯಿ ಕುಡಿಸುವ ಸೀರೆ ತಾಯಿ ಆಗೋ ತನಕ ಅಣ್ಣ ಕುಡಿಸುವ ಸೀರೆ ಅತ್ತಿಗೆ ಬರುವ ತನಕ ಬಂಧು ಕುಡಿಸುವ ಸೀರೆ ಬಣ್ಣ ಹೋಗೋ ತನಕ ಗಂಡ ಕುಡಿಸುವ ಸೀರೆ ಕುಕುಮ ಇರುವ ತನಕ ಹೆಣ್ಣಿನ ಜಲಮ ಇರುವ ತನಕ ಮಣ್ಣಿನ ಮಮತೆ ತೀರುವ ತನಕ ತಿಳ್ಕೊಂಡು ಯಾವ ಇಸುನಾಥಣ್ಣ ಕಸ್ತೂರಿ ಸಾಕಿನ ಬಾಳಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಅವರಾದ್ರೂ ಕೂಡ ಈ ಸತ್ಯ ಸಿದ್ಧರ ನುಡಿಯನ್ನು ಕೇಳಿ ತಮ್ಮನಿಸಿಗೆ ತನ್ನ ಬೆರೆತರಾಗಿ 101 ರೂಪಾಯಿ ಕಲಾ ಹಾಕಣಿ ಕೊಟ್ರ ಸಾರಿ 51 ರೂಪಾಯಿ ಕಲಾ ಹಾಕಣಿ ಕೊಟ್ರ ಅವ್ರಿಗಾದ್ರೂ ಕೂಡ ಇಲ್ಲಿ ವಾಸ ಮಾಡ್ತಕ್ಕಂಥ ತಾಯಿ ಬಾಯಿ ಅಷ್ಟೇಶ್ವರ ಶಿರಸಂಪತ್ ಕೊಟ್ಟ ಅವ್ರ ಮನೆಯೊಳಗ ಬಂಗಾರದ ಹೊಗೆ ಹೆಸರು ತಿಳ್ಕೊಂಡು ಕೊಟ್ಟಿ ತನ್ನ ಭಕ್ತಿ ಶಿವಕ್ತ ಮಾಡ್ತಾ ಇದ್ದೀನಿ. ವಿನಯದ ಪ್ರಾರ್ಥನೆ. ಹೌದು. ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಕೂಡ ಈ ಅಫ್ಜಲಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮೊಗದೊಮ್ಮೆ ವಂದನೆಗಳನ್ನ ಅರ್ಪಿಸಿ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತ ಹಿಂಗ್ ಹೇಳ್ತಾರಲ್ಲ ಮರಣ್ಣ, ಏನ್ ಹೇಳ್ಯಾರಿಪ್ಪ ಮಾತಾ? ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೌದು ಹೇಳರಲ್ರಿಪ್ಪ, ಇದೇ ಮಾತು ಯಾಕೆ ಹೇಳಿದ್ರು? ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುವುದಿಲ್ಲ ಅಂತ ಹೇಳ್ಯಾರ ಅವರು. ಹೇಳ್ಯಾರಲ್ರಿ, ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ, ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ, ಸರ್ವರೋಳು ಒಂದೊಂದು ನುಡಿಯನ್ನು ಕಲಿತು ವಿದ್ಯದ ಪರ್ವತ ಆದ ಸರ್ವಜ್ಞ ಅಂತ ಹೇಳ್ತಾರ ಅವರು. ಹೌದು ಹೇಳರಲ್ರಿಪ್ಪ, ಇದೇ ಮಾತು ಯಾಕೆ ಹೇಳಿದ್ರು? ಅಂತ ಸರ್ವಜ್ಞ ಮೂರ್ತಿಗಳೇ ಎಲ್ಲರ ಬಲ್ಯಕ್ಕ ಒಂದೊಂದು ನುಡಿಯನ್ನು ತಗೊಂಡು ಏನು ವಚನಗಳನ್ನು ಸಂಗ್ರಹ ಮಾಡಿ ಸರ್ವಜ್ಞ ಮೂರ್ತಿಗಳು ಅನ್ಸ್ಕೊಂಡ್ರಲ್ಲಪ್ಪ. ಇವತ್ತಿನ ದಿವಸ ಬಾಳಗಿ ಗ್ರಾಮದೊಳಗ ತಾಯಿ ಬಾಯಿ ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರು? ಇಲ್ಲಿ ವಡ್ಡಿ ವಾಲಗ ಶಿವಾಸ್ಥಾನದ ಡೊಳ್ಳಿನ ಹಾಡ್ಕಿ ಕಾರ್ಯಕ್ರಮ ನಡೀಲಿ ಅಂತ ಹೇಳಿ 2 ಮೇಳಗಳನ್ನ ಬರಮಾಡಿಕೊಂಡಾರ. ಅವು 2 ಮೇಳಿನ ಕಾರ್ಯಕ್ರಮ ಯಾವ ಅದಾವ, ಏನು ವಿಷಯ ನಡೆಸಬೇಕು ಅನ್ನುವಂಥದ್ದು ಈಗಾಗಲೇ ನಮ್ಮ ಕಮಿಟಿ ಹಿರಿಯರು ಹೇಳ್ಯಾರ. ಅವ್ರು ಹೇಳ್ಯಾರಲ್ರಿ, ಏನ್ ಹೇಳ್ಯಾರ ಅಂತ ಕೇಳಿದ್ರ, ಏನ್ ಹೇಳ್ಯಾರು? ಒಂದು ಭಸ್ಮ, ಒಂದು ಭಂಡಾರ. ನಾನು ಹೋದ ಸಂದಿನೊಳಗ ಒಂದು ಟೈಮದ ಅಭಾವ ಕಡಿಮೆ ಅದ ತಿಳ್ಕೊಂಡು ನಾನು ಎದ್ದ ಕೂಡಲೇ ಭಂಡಾರ ಹಿಡ್ಕೊಂಡೆ. ಸಾಹೇಬ್ರು ಹೇಳಿದ್ರು, ಅವರು ಏನ್ ಹೇಳ್ಯಾರಿಪ್ಪ? ಅವ ಗಡಬಡಕ ಬಿದ್ದು ಭಂಡಾರ ಹಿಡ್ಕೊಂಡಾನ ಭಸ್ಮ ನನಗ್ ಕೊಟ್ಟಾನ ಅಂತ ಹೇಳಿ ಭಸ್ಮದ ಬಗ್ಗೆ ಉದಾಹರಣೆಗಳನ್ನ ಕೊಟ್ಟು ಬಹಳ ಅಚ್ಚುಕಟ್ಟಾಗಿ ಉದಾಹರಣೆಗಳನ್ನ ಕೊಟ್ಟಾರ ಅವರು. ಕೊಟ್ಟು ಭಂಡಾರ ಎಲ್ಲಿ ಏನು ಮಾಡ್ತು, ಭಂಡಾರದಿಂದ ಯಾರು ಹುಟ್ಟಿದ್ರು ಅನ್ನುವಂಥದ್ದು ನಮ್ಮ ಅಫ್ಜಲಪುರದ ಪುಂಡ್ಲಿಕ್ಕೆ ಹೇಳ್ತಾನಂತಕ್ಕಂಥದ್ದು ಮಾತ ಹೇಳ್ಯಾರಲ್ರಿ, ನಮ್ಮ ಸಾಹೇಬ್ರು ಹೇಳ್ಯಾರ. ಭಂಡಾರಪ್ಪ ಇದು ಭಂಡಾರೋ, ಹಾಲು ಮತ್ತದನ್ನ ಭಂಡಾರೋ, ಬೆಂಕಿಯಾಗಿ ಉರಿದಾದ ಭಂಡಾರೋ, ತೇಳಾಗಿ ಚಿಮ್ಮಿಯಾದ ಭಂಡಾರೋ, ಢಂಕನಾಡ ದೈಗೊಂಡ ಗೌಡರಿಗೆ ಸಿರಿತನ ಕೊಟ್ಟಾದ ಭಂಡಾರೋ, ಹನ್ನುಟ್ಟಿಗೆ ಯಂಕಣ್ಣ ಗೌಡರಿಗೆ ಮಕ್ಕಳ ಕೊಟ್ಟಾದ ಭಂಡಾರೋ, ಸಿದ್ಧರ ಭೇಟಿಯ ಆಗುವಂತ ಸಮಯದೊಳಗ ಗಗನಕ್ಕ ಮುಟ್ಟ್ಯಾದ ಭಂಡಾರೋ ಅಂತ ಹೇಳಿ ಹಿಂಗ ನಮ್ಮ ಕವಿಗಾರರ ಡೊಳ್ಳಿನ ಹಾಡ ಹಿಂಗ ರಚನಾ ಮಾಡ್ಯಾರಲ್ರಿ. ಅದಕ್ಕೆ ಭಂಡಾರೆಯಲ್ಲಿ ಏನು ಮಾಡ್ತು ರೇವಣ ಸಿದ್ದನ ಹಬ್ಬ ಹಾಕಿ ಅಕ್ಕವ್ವ ಮಾಯವ್ವ ದೇವರಿಗೆಳಿ ಬಪ್ಪಣ್ಣ ಲಿಂಗ ಬೀರಣ್ಣ ದೇವ್ರ ಮಲ್ಕೊಂಡಿದ್ರು. ಮಲ್ಕೊಂಡಿದ್ರು. ಕೈಲಾಸದಿಂದ ಸನಂದ ಬತ್ತು. ಏನಂತ ಹೇಳಿ ಸನಂದ ಬಂದು ಬೀರ್ ದೇವ್ರ ಮೇಲೆ ಬಿತ್ತು. ಬೀರ್ ದೇವ್ರ ನೋಡಿ ಚಟ್ನೆ ಚೀರ್ದ. ಅವಾಗ ಮಾಯವ್ ಎತ್ತರ ಆಯ್ತು. ಮಾಯವ್ ಕೇಳ್ತಾಳ, ಏನತ್ತ? ಯಪ್ಪ ಯಾಕೆ ಚೀರ್ದಿ? ಏನದ? ಅವಾಗ ಬೀರ್ ದೇವ್ರ ಹೇಳ್ತಾನ, ಏನ್ ಹೇಳ್ದ? ಅಕ್ಕ
ನಾಡ ಸಂಚಾರ ಮಾಡಬೇಕಾಗ್ಯದ, ದೇಶ ಸಂಚಾರ ಮಾಡಬೇಕಾಗ್ಯದ, ಧರ್ಮ ಜಾಗರಣೆ ಮಾಡಬೇಕಾಗ್ಯದ, ಭಕ್ತರನ್ನ ಉದ್ಧಾರ ಮಾಡಬೇಕಾಗ್ಯದ, ದುಷ್ಟರನ್ನ ಮರ್ದಾನ ಮಾಡಬೇಕಾಗ್ಯದ. ಹೌದಾ ಹೋಗುನ್ ನಡಿಯಕ್ಕ ಅಂದ. ಹ, ಹೋಗುನ್ ನಡಿ ಅಂತೇಳಿ 4 ಮಂದಿ ಕೂಡಿ ಕೂಡಿ ಗೋದಾವರಿ ನದಿ ಹತ್ತು ಮುಂದ ಹ್ಮ್. ಗೋದಾವರಿ ನದಿ ದಂಡಿ ಬಲ್ಯಕ್ ಬೀಡ್ ಬಿಟ್ರು, ಹೌದಪ್ಪ ಹೌದು ಕುಂತ್ರು. ಕುಂತ್ರು. ಆ ಗೋದಾವರಿ ನದಿ ನೀರಿಗೆ ಮುಂಗಿ ಪಟ್ಟಣದ ಕೇಸುರಾಜನ ಆಸ್ಥಾನದ ಬಾಲ್ಯರು ನೀರಿಗೆ ಬರ್ತಿದ್ರು, ಕೊಡ ತಗೊಂಡು ಕೊಡ ತಗೊಂಡು ಹ, ನೀರಿಗೆ ಬರ್ತಿದ್ರು. ಹ. ನೀರ್ ತುಂಬಕ್ಕೊತ್ತು ದುಃಖ ಮಾಡ್ತಿದ್ರು ಅವ್ರು. ಹೌದೌದು ಏನಂತ ಹೇಳಿ ಏನತ್ತ? ಏನಂತ ಮುಂಗಿ ಪಟ್ಟಣದ ಕೇಸುರಾಜ ದೇವ್ರಂತ ಮನುಷ್ಯ ಅದಾನ, ಅದಾನ ಅದಾನ ಅವನಿಗೆ ಮಾರೋಗ ಹೊಡೆದದ. ಹೌದು ನಾಡ ಮ್ಯಾಗಿನ ವೈದ್ಯರೆಲ್ಲ ಬಂದು ಹೋಗ್ಯಾರ, ಹೋಗ್ಯಾರ ಅವನ ರೋಗ ಯಾರು ನಿವಾರಣೆ ಮಾಡಿಲ್ಲ. ಮಾಡಿಲ್ಲ. ನಮ್ ರಾಜ್ಯಾಗ ಎಲ್ಲಿ ಹೋದ್ರ ಆರಾಮ ಆಗ್ತದ, ಹ, ಇವನನ್ನ ಕಳ್ಕೊಂಡ್ರ ಜಗತ್ತಿನೊಳಗ ನಮ್ಮಂತ ಪಾಪಿಗಳೇ ಇರುವುದಿಲ್ಲ. ಇರುವುದಿಲ್ಲ. ಅಂತ ರಾಜ್ಯ ಅದನ, ತಂದೆ ಅಂತ ಮನುಷ್ಯ ಅದಾನ, ಹೌದು ಅವ ಸಾಯಬಾರ್ದು. ಸಾಯ್ಬಾರ್ದು. ಅವ ಎಲ್ಲಿ ಹೋದ್ರ ಬದುಕ್ತಾನ, ಅವನಿಗೆ ಬದುಕಿಸುವಂತ ವೈದ್ಯ ಎಲ್ಲಿ ಸಿಗ್ತಾನ ಅಂತೇಳಿ ಹಿಂಗ ಕಣ್ಣೀರ್ ಹಾಕಿ ದುಃಖ ಮಾಡ್ತಿದ್ರು. ಇದು ನನ್ನ ಅಪ್ಪ ಬೀರ್ ದೇವ್ರು ನೋಡ್ದ, ಹೌದಪ್ಪ ಹೌದು ನೋಡ್ದ. ನೋಡತ್ತಾನ. ಏನಂದ ಯವಾ ಯವಾ ದುಃಖ ಮಾಡಬೇಡ್ರಿ, ಮಾಡ್ಬ್ಯಾಡ್ರಿ. ನಿಮ್ಮ ರಾಜ್ಯಾಗಿರ್ತಕ್ಕಂತ ರೋಗ ನಾನ್ ನಿವಾರಣೆ ಮಾಡ್ತೀನಿ ಅಂತ ಹೇಳ್ದ. ಹೌದಪ್ಪ ಹೌದು ಹೇಳ್ದ. ನಾ ಆರಾಮ್ ಮಾಡ್ತೀನಿ, ಹ, ಖರೆ ಹ. ನಿಮ್ ರಾಜ ನನಗ ಏನು ಕೊಡ್ತಾನ ಕೇಳ್ಕೊಂಡ್ ಬರ್ರಿ ಅಂತ ಹೇಳ್ದ. ಹೌದಪ್ಪ ಹೌದು ಕೇಳ್ಕೊಂಡು ಬಾ ಅಂತ ಹೇಳ್ದ. ಕೊಡಗಳನ್ನ ಅಲ್ಲೇ ಇಟ್ಟು ಇಟ್ಟು ಓಡ್ಕೊತ್ ರಾಜ್ಯ ವಾಡ್ಯಕ್ ಹೋದ್ರು. ಹೌದು ರಾಜ್ಯ ವಾಡ್ಯಕ್ ಹೋಗಿ ರಾಜ್ಯಾಗತ್ತಾರ. ಏನತ್ತ ಯಪ್ಪ ಗೋದಾವರಿ ನದಿ ದಂಡಿ ಬಲಕ್ ಮಹಿಮಾ ಪುರುಷ ಸಿದ್ಧಿ ಪುರುಷ ಬಂದು ಬೀಡ್ ಬಿಟ್ಟಾನ, ಬಿಟ್ಟಾನ. ನಿಮ್ಮ ರೋಗ ನಿವಾರಣೆ ಮಾಡ್ತೀನಲ್ಲಕತ್ತಾನ. ಹ, ಅವನಿಗೆ ನೀವು ಏನು ಕೊಡ್ತೀರಿ ರಾಜ್ಯರ ಅಂದ ಕೂಡಲೇನೆ ಅವಾಗ ರಾಜ್ಯ ಹೇಳ್ತಾನ, ಯಾನ್ ಹೇಳ್ದ ಯವಾ ಯವಾ ತ್ರಾಸ ಬಾಳದ, ಹೌದು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಹ, ಬೇಡದ್ರ ಅರ್ಧ ರಾಜ್ಯನೇ ಕೊಡ್ತೀನಿ ಅಂತ ಹೇಳ್ದ. ಹೇಳ್ದ. ನನ್ನ ರೋಗ ನಿವಾರಣೆ ಮಾಡ್ಲಿ ಮೊದಲು ಹೋಗಿ ಕರ್ಕೊಂಡು ಬರ್ರಿ ಅಂತ ಹೇಳ್ದ. ಹ್ಮ್. ಬಾಲ್ಯಾರು ಓಡ್ಕೋತ್ ಗೋದಾವರಿ ನದಿ ದಂಡಿ ಬಲಕ್ ಬಂದತ್ತಾರ. ಏನತ್ತ ಯಪ್ಪ ಯಪ್ಪ ನಮ್ಮ ರಾಜ್ಯ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಹ, ರಾಜ್ಯ ರಾಜಕೀಯ ಹೌದು ಹಿಂಗೆಲ್ಲಾ ಕೊಡ್ತೀನಲ್ಲಕತ್ತಾರ. ಅಲ್ಲಕತ್ತಾರ. ನಮ್ಮ ರಾಜ್ಯಾಗ ತ್ರಾಸ ಬಾಳದ, ಆದ ನಡೀರಿ ರಾಜ್ಯ ಒಡೆಕ್ ಹೋಗಿ ಅವನ ರೋಗ ನಿವಾರಣೆ ಮಾಡಕತ್ರಿ ಅಂತ ಹೇಳಿದ್ರು. ಹೌದಪ್ಪ ಹೌದು ಯಾಕಾಗಲ್ಲ ನನ್ನಪ್ಪ ಬೀರ್ ದೇವ್ರ ರಾಜ್ಯ ಒಡೆಕ್ ಹೋದ. ಹೋದ ರಾಜ್ಯ ಒಡೆಕ್ ಹೋಗಿ ರಾಜ್ಯನ ಬಲ್ಯಕ್ಕ ನಿಂತು ರಾಜ್ಯಾಗ ನೋಡ್ದ. ನೋಡ್ದ. ರಾಜ್ಯ ರೋಗದಿಂದ ನರಳುತ್ತಿದ್ದ. ಹ, ನನ್ನಪ್ಪ ಏನ್ ಮಾಡ್ದ, ಏನ್ ಮಾಡ್ದ ಕೈ ಒಳಗ ಹಿಡಿ ಭಂಡಾರವನ್ನ ಹಿಡ್ಕೊಂಡ. ಹಿಡ್ಕೊಂಡು ಯಾರು ಏನ್ ಹಿಡ್ದ, ಕೈ ಒಳಗೆ ಹಿಡಿ ಭಂಡಾರವನ್ನು ಹಿಡಿದು ಕೈ ಒಳಗ ಹಿಡಿ ಭಂಡಾರವನ್ನ ಹಿಡ್ಕೊಂಡು ರಾಜನ ಮ್ಯಾಗ ಹೊಡೆದ. ರಾಜಾಗಿರ್ತಕ್ಕಂತ ಮಾರೋಗೆಲ್ಲ ನಿವಾರಣೆ ಆಯ್ತ ಮರಣ. ಹೌದಾ ಆಗ್ಯದಪ್ಪ. ಇದು ಭಂಡಾರದಿಂದ ಹ, ಎಲ್ಲಾ ವೈದ್ಯರು ಬಂದು ಹೋಗಿ ಬಿಟ್ಟಿದ್ರ ಕರೆ ಅವನ ರೋಗ ಯಾರು ನಿವಾರಣೆ ಮಾಡಿದಿಲ್ಲ. ಇಲ್ಲ ಭಂಡಾರದಿಂದ ಅವನ ರೋಗ ನಿವಾರಣೆ ಆಯ್ತು. ಕಣ್ಣು ತೆರೆದ. ಹ, ಅವಾಗ ಬೀರ್ ದೇವ್ರಿಗೆ ತಾನ, ಏನತ್ತ ಯಪ್ಪ ಯಪ್ಪ ಎಲ್ಲರೂ ಬಂದು ಹೋಗ್ಯಾರ ಖರೆ ಯಾರು ನನ್ನ ರೋಗ ನಿವಾರಣೆ ಮಾಡಿಲ್ಲ. ನಿನ್ನ ಭಂಡಾರದಿಂದ ನನ್ನ ರೋಗ ನಿವಾರಣೆ ಆಯ್ತು, ಹ. ನಿನಗೆ ಏನು ಬೇಕು ಕೇಳಂದ. ಅಂದ. ಅವಾಗ ಬೀರ್ ದೇವ್ರ ತಾನ, ಏನಂದ ರೊಕ್ಕ ಬ್ಯಾಡ, ರೂಪಾಯಿ ಬ್ಯಾಡ, ಬೆಳ್ಳಿ ಬ್ಯಾಡ, ಬಂಗಾರ ಬ್ಯಾಡ, ವಜ್ರ ಬ್ಯಾಡ, ವೈಡೂರ್ಯ ಬ್ಯಾಡ, ರಾಜ್ಯ ಬ್ಯಾಡ, ರಾಜಕೀಯ ಬ್ಯಾಡ. ಏನು ಬೇಡ. ಜಂಬಿಗೆ ಜಮಖಂಡಿ ನಾಡಿನೊಳಗ ಕ್ವಾಣೇಶ್ವರ ದೈತ್ಯ ಮದ ಏರಿ ಮೆರ್ಲಿಕತ್ತಾನು. ಹೌದು ಅವನಿಗೆ ಮರ್ದನ ಮಾಡ್ಬೇಕಾಗ್ಯದ. ಆಗ್ಯದ. ಮರ್ದನ ಮಾಡ್ಬೇಕಾದ್ರೆ ನನಗ 3 ಸಾಮಾನ್ಯಗಳು ಬೇಕು, ಮಾಡಿಸ್ಕೊಡು ಅಂದ. ಹೌದಪ್ಪ ಹೌದು ಯಾವ ಯಾವ ರುಮ್ಮಚೂರಿ ವಾಯುಗಂಗಳ ಪಂಚಡಂಗಿ. ಹೌದು ಹೌದು ಇವು 3 ಸಾಮಾನ್ಯಗಳ ತಯಾರು ಮಾಡ್ಬೇಕಾದ್ರ ಮುಂದೆ ಇತಿಹಾಸ ಬಾಳ ಐತಿ. ಐತಿ. ಅದಕ್ಕೆ ಭಂಡಾರದಿಂದ ಆ ರಾಜನ ರೋಗ ನಿವಾರಣೆ ಆಯ್ತು. ಇಲ್ಲಿ ಸಾಹೇಬ್ರಿಗೆ ಕೇಳ್ಯಾರ ನನಗ, ಏನ್ ಕೇಳ್ಯಾರಪ್ಪ ಭಂಡಾರದಿಂದ ಯಾರು ಹುಟ್ಟಿದ್ರು? ಹೌದು ಭಂಡಾರದಿಂದ ಯಾರು ಹುಟ್ಟಿದ್ರು ಅಂತ ಕೇಳ್ಯಾರಲ್ರಿ. ಭಂಡಾರದಿಂದ ಯಾರು ಹುಟ್ಟಿದ್ರು ಅಂತ ಕೇಳಿದ್ರು ಅವರು. ಹಾ ಕೇಳ್ಯಾರಪ್ಪ. ಭಂಡಾರದಿಂದ ಔದು ಸಿದ್ಧ, ಬಿಳಿಯಾನ ಸಿದ್ಧ, ಹ್ಮ್ ಆಚಾರಗೌಡ ಸೋಮಣ್ಣ ಮುತ್ಯ, ಕಡಿ ಹುಟ್ಟ ಕಣ್ಣು ಮುತ್ಯ ಇವರೆಲ್ಲ ಕಾರಿಕ್ ಭಂಡಾರದಿಂದ ಹುಟ್ಟ್ಯಾರ. ಇವ್ರು ಹೌದಾ ಇವರೆಲ್ಲ ಅದ್ರಲ್ಲಿ ಹುಟ್ಟ್ಯಾರಪ್ಪ ಇವರು. ಹ್ಮ್ ನೀವ್ ಇವತ್ತು ಉಂಡಿ ಅಂದ್ರಲ್ಲ, ಅಲ್ಲಿ ಇವತ್ತು ಉಂಡಿ ಇದ್ದಿದ್ದಿಲ್ಲ ಅಲ್ಲಿ. ಇದ್ದಿದ್ದಿಲ್ಲ. ಹಾ ಹಾ ಭಂಡಾರ ಇತ್ತು. ಇತ್ತು.
ಮಾಧುಲಿಂಗಗ ಪದ್ಮಾವತಿ ಹೇಳಿದ್ರು ನಿನಗ ಬೆನ್ನ ಭುಜ ಬ್ಯಾಡೇನೋ ಅಂದ ಕೂಳಿನ ತಂದಿ ಬಲ್ಯಕ್ ಹೋಗ್ಯಪ್ಪ ನನಗ ಬೆನ್ನ ಭುಜ ಬೇಕಂತ ಹೇಳಿ ಹೇಳಿ ಅಮೋಕ್ಷದನ ಬಲ್ಯಕ್ಕಿಂದು ಕಾರ್ಯಕ್ಕ ಸಂಗಟ್ಟ ಭಂಡಾರ ತಗೊಂಡು ಬಂದು ಪದ್ಮಾವತಿ ಕೊಟ್ಟ ಕೂಡಲೇನೆ ಹಾ ಆ ಯಾರಪ್ಪ ಅಂತ ಕೇಳಿದ್ರ ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿ ಅನ್ಸಿದ್ದ ಆಚಾರ್ಯಗೌಡ ಸೋಮಣ್ಣ ಮುತ್ಯ ಕಡಿ ಹೊಟ್ಟ ಕಣ್ಣು ಮುತ್ಯ ಹೌದು 4 ಮಂದಿ ಹೊಟ್ಟಿಲಿ 21 ಮಂದಿ ಧರ್ಮರು ಹೌದು, ಹೌದು. 21 ಮಂದಿ ಹೊಟ್ಟಿಲೆ 101 ಮಂದಿ ಧರ್ಮರು 101 ಮಂದಿ ಧರ್ಮರು ಹೊಟ್ಟಿಲೆ 1700 ಧರ್ಮರು 1700 ಧರ್ಮರು ಹೊಟ್ಟಿಲೆ ಶತಕೋಟಿ ಧರ್ಮರು ಇವರೆಲ್ಲರೂ ಭಂಡಾರದಿಂದ ಹುಟ್ಟ್ಯಾರ ಮಾರಣ್ಣ. ಹೌದಾ ಮತ್ತಲ್ಲಿ 4 ಮಂದಿ ಭಂಡಾರದಿಂದ ಹುಟ್ಟ್ಯಾರ ಅಂದ್ರೆ ಇವ್ರು ಭಂಡಾರದವ್ರೇ ಆದ್ರು ಇವ್ರು. ಆದ್ರು ಮತ್ತ ಹಾ ಖರೆ ಇವ್ರು ಈ ಬತ್ತಿದಿಂದ ಹುಟ್ಟ್ಯಾರ ಅಂತ ಹೇಳಿರಿ. ಹೌದು ಖರೆ ಅವರು ಇದ್ರ ಭೇಟಿ ಆಗುವಂತ ಸಮಯದೊಳಗ ಅಲ್ಲಿ ಈ ಬತ್ತಿ ಹಾರಬೇಕಾಗಿತ್ತು. ಖರೆ ಭಂಡಾರೆ ಯಾಕೆ ಹಾರ್ತದ? ಬಂಡರೆ ಯಾಕಾಗ್ತದ್ರಿ ಸಾಬ್ರ ಬೇಕಲ್ಲ ಕಿಂಟಲ್ ಗಟ್ಲೆ ಹಾರ್ತದ, ಸಾವಿರಾರು ಕ್ವಿಂಟಲ್ ಗಟ್ಲೆ. ಹಾ ಈ ಬತ್ ಹಾರಬೇಕಾಗಿತ್ತು ಬಂಡರೆ ಯಾಕೆ ಹಾರಿಸ್ತಾರ ಅಲ್ಲಿ ಅಮೋಘ ಸಿದ್ಧ ಗಂಧರ್ವ ಭಂಡಾರದ ಒಡೆಯ, ಒಡಿಯ ಒಡಿಯ ಅಮೋಘ ಸಿದ್ಧ ಗಂಧರ್ವ ಭಂಡಾರದ ಒಡೆಯ ಹಾ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಹುಲಜಂತಿ ಮಾಳಿಂಗರಾಯ ಹೌದಾ ಡೊಳ್ಳಿನ ಹಾಡ್ಕಿ ಒಳಗ ಶಿರಡೋಣ ಮಾಸ್ತರ್ ತಂದ್ರು ಮಾತಾಡಿದ ವಿಷಯ ಬಡವರ ಕಷ್ಟ ಕಂಡು ಫ್ರೀ ಅಕ್ಕಿ ಮಾಡಿದ್ರು ಹಾಲು ಮತ್ತದ ಹುಲಿ ಸಿದ್ದರಾಮಯ್ಯ. ಹೌದಪ್ಪ ಹೌದು ಹೌದೌದು ಅಮೋಘ ಸಿದ್ಧ ಏನಂದಾರ ಅಂದಾರಪ್ಪ ಭಂಡಾರದ ಒಡೆಯ ಅಂದಾರ ಅವನಿಗೆ. ಹೌದು ಇನ್ನ ಒಂದು ಮಾತು ಕೇಳಾರ, ಏನ್ ಕೇಳ್ಯಾರ ಭಂಡಾರದಾಗ ಯಾರು ಹುಟ್ಟಿದ್ರು? ಹ್ಮ್ ಉಮಾವತಿ ಅಂತಕ್ಕಂಥ ಹೆಣ್ಮಗಳು. ಹೆಣ್ಣು ಮಗಳು ಹೆಣ್ಮಗಳಿಗೆ ಮಕ್ಕಳು ಇದ್ದಿದ್ದಿಲ್ಲ. ಇದ್ದಿದ್ದಿಲ್ಲ. ಆ ಹೆಣ್ಣು ಮಗಳು ಎಲ್ಲಿ ಬಂದ್ರು ಅಂತ ಕೇಳಿದ್ರ ಎಲ್ಲಿ ಜಿಗಜೇವಣಿ ಗ್ರಾಮದ ಕಂಠಿಸಿದ್ದನ ಬಲ್ಯಕ ಬಂದ್ರು. ಹೌದು ಬಂದಾರಪ್ಪ ಕಂಟಿಸಿನ ಬಲ್ಲಾಕ ಕಂಠಿಸಿದ್ದನ ಬಲ್ಯಕ ಬಂದು ಕಂಠಿಸಿದ್ದಗ ನಮಸ್ಕಾರ ಮಾಡತ್ತಾಳ. ಏನತ್ತ ಯಪ್ಪ ನನ್ನ ಹೊಟ್ಟಿಲೆ ಫಲಸಂತಾನ ಇಲ್ಲ, ಇಲ್ಲ ನನಗ ಮಕ್ಕಳಿಲ್ಲ, ಹೌದು ನನಗ ಫಲಸಂತಾನ ಕೊಡು ಅಂದ ಕೂಳಿನ ಕಂಠಿಸಿದ್ದ ಹ್ಮ್ ಏನ್ ಮಾಡದಂತ ಕೇಳಿದ್ರ ಏನ್ ಮಾಡ್ದ ತನ್ನ ಹಿಡಿ ಒಳಗಿರ್ತಕ್ಕಂಥ ಭಂಡಾರವನ್ನ ಆ ಹೆಣ್ಣು ಮಗಳು ಉಡಿ ಒಳಗ ಹಾಕದ. ಹಾಕದ ಹೆಣ್ಣು ಮಗಳು ಉಡಿ ಒಳಗ ಹಾಕದ. ಹ್ಮ್ ಅವಾಗ ಹೆಣ್ಣು ಮಗಳು ಮನಿಗ್ ಹೋಗಿ ಆ ಉಡಿ ತೆಗೆದು ನೋಡತನ ಭಂಡಾರದೊಳಗ ವರಸಿದ್ದ ಅಂತೇಳಿ ಆಳಕತ್ತಿದ ಅದ್ರೊಳಗ. ಹೌದಾ ಟೀಕದಪ್ಪ ಮಾತ ವರವಿನ ಸಿದ್ಧ ಅಂತೇಳಿ ಹಾ. ಆ ಹೆಣ್ಣು ಮಗಳು ಉಡಿ ಒಳಗ ಉಮಾವತಿ ಹೆಣ್ಣು ಮಗಳು ಉಡಿ ಒಳಗ ಭಂಡಾರದಾಗ ವರವಿನ ಸಿದ್ಧ ಅಂತೇಳಿ ಆಳಕತ್ತಿದ್ದ. ಆಡ್ಲಕತ್ತಿದ್ದ ಭಂಡಾರದೊಳಗ ವರವಿನ ಸಿದ್ಧ ಅಂತೇಳಿ ಹೌದು ಹುಟ್ಟ್ಯಾನ ಅಂತಕ್ಕಂಥದ್ದು ಹಿಂಗ ನೀವೇನ್ ಹೇಳಿರಲ್ಲ ಈ ಬತ್ತಿ ಉಂಡಿ ಒಳಗ ಹಾ ಆ ಈ ಬತ್ತಿ ಒಡಿಯ ಹುಟ್ಟೆನ ತಿಳಿರಲ್ಲ. ಹೌದು ಆ ಭಂಡಾರದೊಳಗ ಯಾರಪ್ಪ ಅಂತ ಕೇಳಿದ್ರ ವರವಿನ ಸಿದ್ಧ ಅಂತೇಳಿ ಹುಟ್ಟೆನ ಕಂಠಿ ಸಿದ್ಧನ ಆಶೀರ್ವಾದದಿಂದ ಉಮಾವತಿ ಅಂತಕ್ಕಂಥ ಹೆಣ್ಣು ಮಗಳು ಹೌದು ಉಡಿ ಒಳಗ ಹುಟ್ಟ್ಯಾನ ಅಂತಕ್ಕಂಥದ್ದು ಮಾತು ಹೇಳಿ ಹೇಳಿ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಹಾ ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ರಾಮಣ್ಣಗೌಡರು ಶಂಡಿಗೆ ಸಾಕಿನ ಸಾದೇಪುರ ಗ್ರಾಮದವರು, ಈ ಅಫ್ಜಲ್ಪುರದವರು ಸಣ್ಣವ್ರು ಇದ್ರು ಇರ್ಲಕ್ಕ ಆ ಹಾಡೋದ್ರೊಳಗೆ ಚಂದ ಹಾಡ್ತಾರ ಅನ್ನೋದು ಕೇಳಿದೇವ್ ನಾವು. ಹೌದು ಹೌದು ಕಾರ್ಕಲ್ ಜಾಕಿರ್ ಸಾಹೇಬ್ರಿಗೆ ಟಕ್ಕರ್ ಕೊಟ್ರಲ್ಲ. ಹೌದಾ ಅಂತ ಹೇಳಿ ಸಾಹೇಬ್ರು ಏನ್ ಹೇಳ್ಯಾರ ವಿಷಯನ ಮುರಿದು ಮಾತಾಡಿದ್ರಲ್ಲ ಅಂತ ಹೇಳಿ 100 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಅವರಿಗಾದ್ರೂ ಕೂಡ ಪಂಚಮುಖದ ಪರಮೇಶ್ವರ ರೇವಣ ಸಿದ್ದೇಶ್ವರ ಅಷ್ಟೇಶ್ವರ ಸಿರಿಸಂಪತ್ತನ್ನು ಕೊಟ್ಟ ಕಾಪಾಡಿ ಅಂತ ಗುರುವಿನಲ್ಲಿ ಬಿಡಿಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಗಣಪತಿ ಭೀಮಣ್ಣ ಪೂಜಾರಿ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಕ ಗ್ರಾಮದ ಅವ್ರದ್ದು ಹೇಳಕತ್ತೀನಿ ಅಣ್ಣ, ನೀ ಸುಮ್ಕೊಂಡ್ರ ಅಣ್ಣ, ನನಗೆ ಗೊತ್ತದ. ನಾನು ಸಿದ್ಧರ ಇತಿಹಾಸ ಹೇಳಕತ್ತೀನಿ ಅಂತ ನನಗೆ ಜಿಲ್ಲಾ ತಾಲೂಕು ಗೊತ್ತಾಗಲ್ಲ. ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಕ ಗ್ರಾಮ, ಸಂಕದ ರಾಯಣ್ಣಗೌಡನ ಊರದು. ರಾಯಣ್ಣನ ಊರಿನ ಒಳಗ ಲಾಯಮ್ಮ ದೇವಿ ಹುಟ್ಟಾಳಲ್ಲಿ. ಇಲ್ಲಿ ಹೊಳೆ ಸಂಕದ ರೀ, ಹೊಳೆ ಸಂಕದ ಅಲ್ಲಿದ ನಾನು ಮಾಡಿದ ನಾನು ಅಲ್ಲೊಂದು ಸಂಕದ. ಇಲ್ಲಿ ಹೊಳೆ ಸಂಕ ಗ್ರಾಮದ ಲಾಯಮ್ಮ ದೇವಿಯ ಪೂಜೆ ಸತತವಾಗಿ
ಹಾ ಹಾಲೆ 60 ರೂಪಾಯಿ ಕಲಾ ಕಾಣಿಕೆ ಲಾಯಮ್ಮನ ಪೂಜೆ ಮಾಡಿರ್ತಕ್ಕಂತ ಯಾರ ಹೆಸರು ಗಣಪತಿ ಭೀಮಣ್ಣ ಪೂಜಾರವರು ಕೂಡ 420 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ಲಾಯಮ್ಮ ತಾಯಿ ಅಷ್ಟೇಶ್ವರ ಶಿರಸಂಬುದ್ರ ಕೊಟ್ಟು ಕಾಪಾಡಿ ಅಂತ ಆ ತಾಯಿಯಲ್ಲಿ ಬಿಡ್ಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಓಕೆ ಓಕೆ